ಬಿಸಿಲ ಧಗೆಯಿಂದ ಕಂಗೆಟ್ಟಿದ್ದ ಕೊಡಗು ಜನರಿಗೆ ವರುಣನ ಆಗಮನ ಸಂತಸ ತಂದಿದೆ. ಕೊಡಗು ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿದಿದೆ. ಗುಡುಗು ಸಿಡಿಲು ಸಹಿತ ವರುಣ ಅಬ್ಬರಿಸಿದ್ದು ಉರಿ ಬಿಸಿಲ ಧಗೆಯಿಂದ ಬೇಯುತ್ತಿದ್ದ ಧರೆಗೆ ತಂಪೆರೆಯಲಾಗಿದೆ. ಸರಿಯಾದ ಸಮಯಕ್ಕೆ ಮುಖ್ಯ ಶಿಕ್ಷಕ ಶಾಲೆಗೆ ಬರದಿದ್ದಕ್ಕೆ ವಿದ್ಯಾರ್ಥಿಗಳು ಕಾಂಪೌಂಡ್ ಗೇಟ್ ಮೇಲೇರಿ ಶಾಲೆಯೊಳಗೆ ಪ್ರವೇಶಿಸಿದ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದ ಅಂಬೇಡ್ಕರ್ ಶಾಲೆಯಲ್ಲಿ ನಡೆದಿದೆ. ಮುದಕಪ್ಪ ಎಂಬ ಮುಖ್ಯ ಶಿಕ್ಷಕ ಶಾಲೆಯ ಗೇಟಿಗೆ ಬೀಗ ಹಾಕಿಕೊಂಡು ಮನೆಗೆ ಹೋಗಿದ್ದ. 10 ಗಂಟೆಯಾದರೂ ಮುದಕಪ್ಪ ಶಾಲೆಗೆ ಬಂದಿರಲಿಲ್ಲ. 16 ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿಯೇ ಸ್ವಲ್ಪ ಹೊತ್ತು ಕಾದು ಕುಳಿತಿದ್ರು. ಮುಖ್ಯ ಶಿಕ್ಷಕ ಮುದಕಪ್ಪ ಬಂದಿಲ್ಲ. ಇದರಿಂದಾಗಿ ಮಕ್ಕಳು ಅನಿವಾರ್ಯವಾಗಿ ಕಾಂಪೌಂಡ್ ಗೇಟ್ ಮೇಲೇರಿ ಶಾಲೆಯೊಳಗೆ ಹೋಗಬೇಕಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಮೇಲಿನಿಂದ ಏರಿ ಹತ್ತಿ ಇಳಿಯುವಾಗ ಏನಾದರೂ ಅನಾಹುತವಾದ್ರೆ ಯಾರು ಜವಾಬ್ದಾರಿ ಅಂತ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಖ್ಯ ಶಿಕ್ಷಕ ಮುದುಕಪ್ಪ ತನಗೆ ಇಚ್ಛೆ ಬಂದಾಗ ಶಾಲೆಗೆ ಬರ್ತಾನೆ, ಯಾರಾದರೂ ಕೇಳಿದ್ರೆ ಮೀಟಿಂಗ್ ಇತ್ತು ಅಂತ ಕಾರಣ ಹೇಳ್ತಾನೆ. ಇದರಿಂದಾಗಿ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇಲ್ಲ, ಗುಣಮಟ್ಟದ ಶಿಕ್ಷಣವೂ ಇಲ್ಲ. ಇಂತಹ ಮುಖ್ಯ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಆಗ್ರಹಿಸಿದ್ರು. ಬಿಸಿಲ ಧಗೆಯಿಂದ ಕಂಗೆಟ್ಟಿದ್ದ ಕೊಡಗು ಜನರಿಗೆ ವರುಣನ ಆಗಮನ ಸಂತಸ ತಂದಿದೆ. ಕೊಡಗು ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿದಿದೆ. ಗುಡುಗು ಸಿಡಿಲು ಸಹಿತ ವರುಣ ಅಬ್ಬರಿಸಿದ್ದು ಉರಿ ಬಿಸಿಲ ಧಗೆಯಿಂದ ಬೇಯುತ್ತಿದ್ದ ಧರೆಗೆ ತಂಪೆರೆಯಲಾಗಿದೆ. ಸರಿಯಾದ ಸಮಯಕ್ಕೆ ಮುಖ್ಯ ಶಿಕ್ಷಕ ಶಾಲೆಗೆ ಬರದಿದ್ದಕ್ಕೆ ವಿದ್ಯಾರ್ಥಿಗಳು ಕಾಂಪೌಂಡ್ ಗೇಟ್ ಮೇಲೇರಿ ಶಾಲೆಯೊಳಗೆ ಪ್ರವೇಶಿಸಿದ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದ ಅಂಬೇಡ್ಕರ್ ಶಾಲೆಯಲ್ಲಿ ನಡೆದಿದೆ. ಮುದಕಪ್ಪ ಎಂಬ ಮುಖ್ಯ ಶಿಕ್ಷಕ ಶಾಲೆಯ ಗೇಟಿಗೆ ಬೀಗ ಹಾಕಿಕೊಂಡು ಮನೆಗೆ ಹೋಗಿದ್ದ. 10 ಗಂಟೆಯಾದರೂ ಮುದಕಪ್ಪ ಶಾಲೆಗೆ ಬಂದಿರಲಿಲ್ಲ. 16 ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿಯೇ ಸ್ವಲ್ಪ ಹೊತ್ತು ಕಾದು ಕುಳಿತಿದ್ರು. ಮುಖ್ಯ ಶಿಕ್ಷಕ ಮುದಕಪ್ಪ ಬಂದಿಲ್ಲ. ಇದರಿಂದಾಗಿ ಮಕ್ಕಳು ಅನಿವಾರ್ಯವಾಗಿ ಕಾಂಪೌಂಡ್ ಗೇಟ್ ಮೇಲೇರಿ ಶಾಲೆಯೊಳಗೆ ಹೋಗಬೇಕಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಮೇಲಿನಿಂದ ಏರಿ ಹತ್ತಿ ಇಳಿಯುವಾಗ ಏನಾದರೂ ಅನಾಹುತವಾದ್ರೆ ಯಾರು ಜವಾಬ್ದಾರಿ ಅಂತ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಖ್ಯ ಶಿಕ್ಷಕ ಮುದುಕಪ್ಪ ತನಗೆ ಇಚ್ಛೆ ಬಂದಾಗ ಶಾಲೆಗೆ ಬರ್ತಾನೆ, ಯಾರಾದರೂ ಕೇಳಿದ್ರೆ ಮೀಟಿಂಗ್ ಇತ್ತು ಅಂತ ಕಾರಣ ಹೇಳ್ತಾನೆ. ಇದರಿಂದಾಗಿ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇಲ್ಲ, ಗುಣಮಟ್ಟದ ಶಿಕ್ಷಣವೂ ಇಲ್ಲ. ಇಂತಹ ಮುಖ್ಯ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಆಗ್ರಹಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.